ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10 ಗಣಿತ ಸಮಾಂತರ ಶ್ರೇಣಿಯ 5ನೇ ಚಾಪ್ಟರ್ ಲೆಕ್ಕ ನೋಡೋಣ. ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.3 ಫೋರ್ತ್ ಮೇನ್ ಪ್ರಾಬ್ಲಮ್. ಮೊತ್ತ 636 ಸಿಗಬೇಕಾದರೆ 9, 17, 25 ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ? ಇಲ್ಲಿ 9, 17, 25 ಇಲ್ಲಿ ಮೊದಲನೇ ಪದ 9, ವ್ಯತ್ಯಾಸ D = A2 - A1, 17 - 9, 17 - 9 ವ್ಯತ್ಯಾಸ 8, D = 8. ಇಲ್ಲಿ ಎಷ್ಟು ಪದಗಳಂದರೆ n ಕಂಡುಹಿಡಿಯಬೇಕು. n = ? ಇಲ್ಲಿ ಸಮಾಂತರ ಶ್ರೇಣಿ ಮೊತ್ತ ಕಂಡುಹಿಡಿಯುವ ಸೂತ್ರವನ್ನು ಬಳಸಬೇಕು. Sn = n/2 2a ಪ್ಲಸ್ n - 1 × d. ಈ ಸೂತ್ರವನ್ನು ಬಳಸಿ ಲೆಕ್ಕ ಮಾಡೋಣ. Sn ಅಂದರೆ 600. ಇಲ್ಲಿ ಇದೊಂದು ಬರೀನು. Sn = 636 ಅದೊಂದು ಬರ್ಕೊಂಡು. Sn ಮೀನ್ಸ್ 636. n ಕೊಟ್ಟಿಲ್ಲ ಅಷ್ಟೇ, n/2 2. a ಅಂದರೆ 9 × 9 ಪ್ಲಸ್ n - 1 d ವ್ಯತ್ಯಾಸ ನಾವು ಆಲ್ರೆಡಿ ಕಂಡುಹಿಡಿದ್ದೇವೆ 8. ಇಲ್ಲಿ ಬರೆಯೋಣ. 636 n/2 ಇಂಟು 2 × 9 18 ಪ್ಲಸ್ n - 1 ಇಂಟು 8. (636) as it is. n/2 18, 8 1 8, 8 1 8, 8 n 8 1 8 -8. 636 n/2 18 ಒಳಗೆ 8 ತೆಗೀರಿ, 10 ಉಳಿತೈತಿ. 10 ಪ್ಲಸ್ 8n 636 ಇಂಟು n/2. ಸೊ ಇದರೊಳಗೆ 2 ಕಾಮನ್ ತಗೊಂಡ್ಬಿಟ್ರಿ. ಒಂದು 2, 2 5 10, 2 4 8, 2 5 10, 2 4 8. ಈ 2 ಕ್ಯಾನ್ಸಲ್. 636 n ಇಂಟು ಬ್ರಾಕೆಟ್ 5 ಪ್ಲಸ್ 4n ಉಳಿತು. n ಇಂಟು 5 ಇದು ಬಿಡ್ರಿ. 636 n ಇಂಟು n 5n, n ಇಂಟು 4 4n². ಈಗ ನೋಡಿರಿ, 4n² ತಗೋರಿ, ಇಲ್ಲಿ ಇಡ್ರಿ. 4n² ಪ್ಲಸ್ 5n 636 ಈ ಕಡೆ ತಗೋರಿ, ಮೈನಸ್ 636. ಮೊದಲನೇ ಪದ ಕೊನೆ ಪದ ಗುಣಾಕಾರ ಮಾಡಿದ್ರೆ 2544 ಬರುತ್ತೆ. ಇದಕ್ಕೆ ನಾವು ಫ್ಯಾಕ್ಟರ್ ಮಾಡಬೇಕು. ಸೊ 53 48. ಸೊ 53 48 ಹೋದರೆ 5 ಉಳಿತೈತಿ. 4n² ಪ್ಲಸ್ 53n ಮೈನಸ್ 48n minus 636. n ಕಾಮನ್ ತಕ್ಕೋರಿ. 4n ಪ್ಲಸ್ 53 ಇಲ್ಲಿ ಮೈನಸ್ 12 ಕಾಮನ್ ತಕ್ಕೋರಿ. 4n ಪ್ಲಸ್ 53
ಎನ್ ಮೈನಸ್ 12 ಒಂದು 4n ಪ್ಲಸ್ 53 4n ಎರಡು ಅದು ಒಂದೇ ಇಡ್ರಿ 4n ಪ್ಲಸ್ 53 n minus 12 equal to 0 n equal to plus 12 ಒಂದು 4n equal to minus 53 n equal to minus 53 by 4 ಬರುತ್ತೆ. ಸೊ ಇಲ್ಲಿ n ಬೆಲೆ ಏನಾಗ್ತೈತಿ n equal to 12 ನಾವು ಹಿಡಿಬೇಕಾಗುತ್ತೆ n equal to 12. ಸೊ ಎಷ್ಟು ಪದಗಳವಾಗಿ ತೆಗೆದುಬೇಕಾದ್ರೆ n equal to 12 ಪದಗಳು ಬೇಕಾಗುತ್ತದೆ n equal to 12. ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.3 ಐದನೇ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲು ಪದ 5 ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಆ ಪದಗಳ ಸಂಖ್ಯೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಮೊದಲನೇ ಪದ 5 ಅಂದರೆ a equal to 5 ಆಯಿತು. ಕೊನೆಯ ಪದ ಅಂದರೆ ಲಾಸ್ಟ್ ಟರ್ಮ್ ಎಲ್ ಅಥವಾ ಎ ಎನ್ ಬರೀರಿ, ಇದು 45. ಮೊತ್ತ ಎಸ್ ಎನ್ ಅಂದರೆ 400. ಪದಗಳ ಸಂಖ್ಯೆ ಮತ್ತು ವ್ಯತ್ಯಾಸ ಅಂದರೆ ಎನ್ ಮತ್ತು ಡಿ ಕಂಡುಹಿಡಿಯಿರಿ. ಸೊ ಮೊದಲಿಗೆ ಎಸ್ ಎನ್ ಸೂತ್ರವನ್ನು ಹಚ್ಚೋಣ. ಎಸ್ ಎನ್ ಈಕ್ವಲ್ ಟು n/2 ಎ ಪ್ಲಸ್ ಎಲ್ ಸೂತ್ರವನ್ನು ಬಳಸೋಣ. ಎಸ್ ಎನ್ ಅಂದರೆ 400 n/2 ಎ 5 ಪ್ಲಸ್ ಎಲ್ ಅಂದರೆ 400 ಎಲ್ ಅಂದರೆ 45 ಬರಬೇಕು ನೋಡ್ರಿ, 45 ಎಲ್ ಈಸ್ 45. ಇನ್ನೊಮ್ಮೆ ಬರ್ತೀವಿ ನೋಡ್ರಿ 400 n/2 5 ಪ್ಲಸ್ ಎಲ್ ಮೀನ್ಸ್ 45 400 into n/2 into 5 plus 45 ಇದು 50 ಆಯಿತು. 400 ಇಂಟು 2 25 ಇದು 25 n ಆಯಿತು. ಸೊ n ಈಕ್ವಲ್ ಟು 400 ಡಿವೈಡ್ ಬೈ 25 ಆನ್ಸರ್ ಬರುತ್ತೆ. ಸೊ 20 ಒಣಗಿ ಮಾಡಿರಿ. ಸೊ n ಈಕ್ವಲ್ ಟು 25 6 ಮೀನ್ಸ್ n ಈಕ್ವಲ್ ಟು 16. n ಈಕ್ವಲ್ ಟು 16. ಈಗ ನಾವು ಡಿ ಕಂಡುಹಿಡಿಬೇಕು. ಈಗ n ಈಕ್ವಲ್ ಟು ಎ ಪ್ಲಸ್ n ಮೈನಸ್ ಇಂಟು ಡಿ n ಮೈನಸ್ ಇಂಟು ಡಿ. ಏನಂದರೆ ಎಲ್ ಕೊನೆ ಪದ 45 ಕೊಟ್ಟಿದ್ದಾರೆ, ಎ 5 ಕೊಟ್ಟಾರೆ. ಸೊ ಎನ್ ನಾವು ಕಂಡುಹಿಡಿದೆವು 16 ಮೈನಸ್ 1 ಡಿ ವ್ಯತ್ಯಾಸ ಕಂಡುಹಿಡಿಬೇಕು. ಸೊ 45 ಮೈನಸ್ 5 ಇದು ಮೈನಸ್ 5 ಈಕ್ವಲ್ ಟು 15D, ಇದು 15D ಆಗುತ್ತೆ. ಅದೇ ಥರ 44 ಒಳಗೆ 5 40 15D. ಸೊ ಡಿ ಈಕ್ವಲ್ ಟು 40 ಡಿವೈಡ್ ಬೈ 15. 40 ಡಿವೈಡ್ ಬೈ 15 ಇಲ್ಲಿ ಕಡ್ತಾ ಹೊಡೆದ್ರೆ 5 3 5 8 ಅಂದರೆ 8/3. ಸೊ ಡಿ ಈಕ್ವಲ್ ಟು 8/3 ಆನ್ಸರ್. ಸೊ ಡಿ ವ್ಯತ್ಯಾಸ 8/3. ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ 5ನೇ ಚಾಪ್ಟರ್ ಎಕ್ಸರ್ಸೈಸ್ 5.3 ಸಿಕ್ಸ್ತ್ ಮೇನ್ ಪ್ರಾಬ್ಲಮ್. ಒಂದು ಸಮಾಂತರ ಶ್ರೇಣಿಯ ಮೊದಲು ಮತ್ತು ಕೊನೆಯ ಪದಗಳ ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯವಾಗಿ ವ್ಯತ್ಯಾಸ 9 ಆದರೆ ಅವುಗಳ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು? ಇಲ್ಲಿ ಮೊದಲನೇ ಪದ ಕ್ರಮವಾಗಿ ಎ ಈಕ್ವಲ್ ಟು 17,
ಎನ್ ಈಕ್ವಲ್ ಟು ಮೀನ್ಸ್ ಕೊನೆ ಪದ ಎಲ್ ಅನ್ಬೋದು 350. ಸೊ ವ್ಯತ್ಯಾಸ 9, ಡಿ ಈಕ್ವಲ್ ಟು 9 ಕೊಟ್ಟಾರ. ಪದಗಳ ಸಂಖ್ಯೆ ಮತ್ತು ಮೊತ್ತ ಕಂಡುಹಿಡಬೇಕಂದ್ರೆ ಕ್ವಶನ್ ಮಾರ್ಕ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತು ಎಸ್ ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಕಂಡುಹಿಡಬೇಕು. ಇಲ್ಲಿ ಮೊದಲು ನಾವು ಎನ್ ಕಂಡುಹಿಡಬೇಕು. ಸಮಾಂತರಿ ಸೂತ್ರ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ಸೂತ್ರ ಸಹಾಯದಿಂದ ಏನಂದರೆ 350 ಎ 17 ಎನ್ ಮೈನಸ್ 1 ಇಂಟು ಡಿ 9. 350 ಮೈನಸ್ ಇದು ಮೈನಸ್ ಈ ಕಡೆ ಬಂದರೆ ಮೈನಸ್ 17 ಎನ್ ಮೈನಸ್ 1 ಇಂಟು 9. 350 ಒಳಗೆ 17 ಆದರೆ 33 ಉಳಿತೈತಿ. 333 ಉಳಿತದೆ. 333 ಎನ್ ಮೈನಸ್ 1 ಇಂಟು 9. 339 ಬೈ 9 ಇದು 9 ಬರ್ತದೆ. ಎನ್ ಮೈನಸ್ 1 ಈಗ 339 ಬೈ 9 3 ಮೂರಲೆ 3 ಒಂದಲೆ 3 ಒಂದಲೆ 3 ಒಂದಲೆ 3 ಒಂದಲೆ 3 ಮೂರಲೆ 9 2 ಉಳಿತು 3 ವೇಳೆ 20 ಅಂದರೆ 37. ಸೊ ಇಲ್ಲಿ 37 ಬರ್ತದೆ. ಎನ್ ಮೈನಸ್ 1 37 ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ 1. ಸೊ ಎನ್ ಈಕ್ವಲ್ ಟು 38 ಎನ್ ಈಕ್ವಲ್ ಟು 38 ಬಂತು. ಈಗ ನಾವು ಎಸ್ ಎನ್ ಕಂಡುಹಿಡಿಯಬೇಕು. ಎಸ್ ಎನ್ ಈಕ್ವಲ್ ಟು ಸೊ ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎಲ್ ಈ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಸೊ ಇನ್ನೊಂದು ಸೂತ್ರ ಎಸ್ ಎನ್ ಈಕ್ವಲ್ ಟು ಎನ್ ಬೈ 2 ಟು ಎ ಪ್ಲಸ್ ಎನ್ ಬೈ ಡಿ ಆ ಸೂತ್ರನೂ ಬಳಸ್ಬೋದು, ಈ ಸೂತ್ರನೂ ಬಳಸ್ಬೋದು. ಎಸ್ 38 by 2 ಇಂಟು ಎ 17 ಕೊಟ್ಟಾರ. ಎಲ್ ಆಲ್ರೆಡಿ 350 ಕೊಟ್ಟಾರ. 350 ಎಸ್ 38 by 2 17 ಪ್ಲಸ್ 350 ಕೂಡಿಸಿದರೆ 367 ಆಯಿತು. ಎಸ್ 38 by 2 ಕಡ್ತಾ ಹೊಡೆದ್ರೆ 2 ಒಂದಲೇ 2 9 ಅಂದರೆ 19 19 ಗುಂಡ್ಲೆ 367. ಎಸ್ 38 ಸೊ 19 ಇಂಟು 367 ಗುಣಾಕಾರ ಮಾಡಿದ್ರೆ 6973 ಬರ್ತದೆ. ಸೊ ಎಸ್ 38 ಈಕ್ವಲ್ ಟು 973 ಉತ್ತರ ಬರುತ್ತದೆ. ಮುಂದಿನ ಲೆಕ್ಕ ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.3 7ನೇ ಮೇನ್ ಲೆಕ್ಕ. ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ವ್ಯತ್ಯಾಸ 7 ಮತ್ತು 22ನೇ ಪದ 149 ಆದರೆ 22 ಪದಗಳವರೆಗೆ ಮೊತ್ತವೇನು? ಇಲ್ಲಿ ಡಿ ಈಕ್ವಲ್ ಟು 7 ಕೊಟ್ಟಾರ. A22 ಅಂದರೆ 22ನೇ ಪದ A22 ಮೀನ್ಸ್ 149 ಕೊಟ್ಟಾರ. ಅಂದರೆ ಇಲ್ಲಿ ಎನ್ ಈಕ್ವಲ್ ಟು 22 ಆಯಿತು. ಅಂದರೆ ಎಸ್ 22 ಕಂಡುಹಿಡಬೇಕು. A22 ಈಕ್ವಲ್ ಟು 149 ಅಂದರೆ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ. A22 ಎ ಪ್ಲಸ್ 22 ಮೈನಸ್ 1 ಡಿ 7. A22 149 ಎ ಅಷ್ಟೇ ಹೇಳ್ರಿ. 22 ಮೈನಸ್ 1 21 ಇಂಟು 7 149 ಎ ಇಂಟು 21 ಇಂಟು 7 7 1 7 7 2 14 147.
ಸೊ 149 ಒಳಗೆ 147 ಮೈನಸ್ ಮಾಡಿದರೆ ಸೊ ಎ ಈಕ್ವಲ್ ಟು 2 ಆನ್ಸರ್ ಬರ್ತದೆ. ಎ ಈಕ್ವಲ್ ಟು 2. ಈಗ ಎಸ್ ಎನ್ ಕಂಡುಹಿಡಿಯೋಣ. ಎಸ್ ಎನ್ ಈಕ್ವಲ್ ಟು n/2 ಎ ಪ್ಲಸ್ ಎಲ್ ಈ ಸೂತ್ರ ಸಹಾಯದಿಂದ S22 22/2 ಎ ಕಂಡುಹಿಡಿದು 2 ಎಲ್ 149 ಎಲ್ 149 S22 2 11 11 149 ಪ್ಲಸ್ 2 151 S22 11 ಇಂಟು 151 ಗುಣಾಕಾರ ಮಾಡಿದ್ರೆ 1661. ಸೊ S22 ಈಕ್ವಲ್ ಟು 1661 ಉತ್ತರ ಬರುತ್ತದೆ. ಸೊ ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ. ವಿಡಿಯೋಗಳನ್ನು ಶೇರ್ ಮಾಡಿ, ಫ್ರೆಂಡ್ಶಿಪ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇಲ್ಲಿ ಕೊಟ್ಟಂಥ ಎಂಡ್ ಸ್ಕ್ರೀನ್ಗಳನ್ನು ನೋಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.